ಎಲ್ಲರಿಗೂ ನಮಸ್ಕಾರಗಳು. ಭಾರತದ ನಕಾಶ, ಇಂಡಿಯಾ ಮ್ಯಾಪ್. ನಾವು ಇವತ್ತು ಈ ವಿಡಿಯೋದಲ್ಲಿ ಇಂಡಿಯಾ ಮ್ಯಾಪ್ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ನಕಾಶವನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಭಾರತದ ನಕಾಶದಲ್ಲಿ ಯಾವ ಯಾವ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಬರುತ್ತವೆ ಎಂದು ನಾವಿಂದು ತಿಳಿದುಕೊಳ್ಳೋಣ. ಇದು ಭಾರತದ ನಕಾಶ. ಇಲ್ಲಿ ಮೇಲೆ ಬರುವಂಥದ್ದು ನಾರ್ತ್ ಉತ್ತರ, ಇಲ್ಲಿ ಕೆಳಗೆ ಸೌತ್ ದಕ್ಷಿಣ ಮತ್ತು ಈಸ್ಟ್ ಪೂರ್ವ, ವೆಸ್ಟ್ ಪಶ್ಚಿಮ. ಈಗ ನಾವು ನಾರ್ತ್ ಉತ್ತರ ಮತ್ತು ಈಸ್ಟ್ ಪೂರ್ವ, ಈ ಮಧ್ಯದಲ್ಲಿ ಬರುವಂಥದ್ದು ಈಶಾನ್ಯ, ನಾರ್ತ್ ಈಸ್ಟ್. ಈ ಈಶಾನ್ಯ ಭಾಗದಲ್ಲಿ ಬರುವಂಥ ರಾಜ್ಯಗಳು ಯಾವ್ಯಾವು ಅಂದರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಸಿಕ್ಕಂ, ಆಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್. ಇವೆಲ್ಲವೂ ಈಶಾನ್ಯ ಭಾಗದಲ್ಲಿ ಅಂದರೆ ನಾರ್ತ್ ಈಸ್ಟ್ ಅಂತ ನಾವು ಕರೆಯುತ್ತೇವೆ. ನಂತರ ಇಲ್ಲಿ ನಾರ್ತ್ ಮತ್ತು ವೆಸ್ಟ್ ಈ ಭಾಗದಲ್ಲಿ ಬರುವಂಥವು ವಾಯುವ್ಯ ಭಾಗದಲ್ಲಿ ಬರುವಂಥ ರಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ್, ಪಂಜಾಬ್, ಹರಿಯಾಣ, ರಾಜಸ್ಥಾನ. ಈಗ ನಾವು ಇಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ಅಂದರೆ ವೆಸ್ಟ್ ಮತ್ತು ಸೌತ್ ಈ ಭಾಗದಲ್ಲಿ ಈ ಭಾಗದ ನಡುವೆ ಬರುವುದು ನೈಋತ್ಯ. ಈ ನೈಋತ್ಯ ಭಾಗದಲ್ಲಿ ಬರುವಂಥ ರಾಜ್ಯಗಳು ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಅಂದರೆ ವೆಸ್ಟ್ ಸೌತ್. ಈಗ ನಮಗೆ ಸೌತ್ ಮತ್ತು ಈಸ್ಟ್ ಈ ಭಾಗದಲ್ಲಿ ಬರುವಂಥದ್ದು ಆಗ್ನೇಯ, ಈಸ್ಟ್ ಸೌತ್ ಅಂತ ನಾವು ಕರೆಯುತ್ತೇವೆ. ಈ ಭಾಗದಲ್ಲಿ ಬರುವಂಥ ರಾಜ್ಯಗಳು ಮಣಿಪುರ, ತ್ರಿಪುರ, ಮಿಜೋರಂ, ಜಾರ್ಖಂಡ್, ಮೇಘಾಲಯ, ಒಡಿಶಾ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಪ್ರದೇಶ. ಇನ್ನು ಈ ಮಧ್ಯೆ ಬರುವಂಥದ್ದು ಕೇಂದ್ರ ಬಿಂದು. ಈ ಕೇಂದ್ರ ಬಿಂದುವಿನಲ್ಲಿ ಬರುವಂಥ ರಾಜ್ಯಗಳು ಇವು ಮಧ್ಯಪ್ರದೇಶ, ಆನಂತರ ಛತ್ತೀಸ್ಗಢ, ಈ ರೀತಿ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ, ದೆಹಲಿ, ಜಮ್ಮು ಮತ್ತು ಕಾಶ್ಮೀರ್, ಪುದುಚೇರಿ, ಲಡಖ್, ಲಕ್ಷದ್ವೀಪ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು. ಇದು ನಾವು ಭಾರತದ ನಕಾಶದಲ್ಲಿ ನಮ್ಮ ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರುತ್ತವೆ ಎಂದು ನಾವು ತಿಳಿದುಕೊಂಡು, ನಾವಿರುವಂಥ ರಾಜ್ಯ ಯಾವುದಂದರೆ ಕರ್ನಾಟಕದ ಮುಂದಗಡೆ ಬರುವಂಥ ಈ ಸ್ಮಾಲ್ ರಾಜ್ಯ ಗೋವಾ, ಆನಂತರ ಮಹಾರಾಷ್ಟ್ರ, ಆನಂತರ ಮಧ್ಯಪ್ರದೇಶ, ಆನಂತರ ಗುಜರಾತ್. ಇಲ್ಲಿ ಕರ್ನಾಟಕದಕ್ಕೆ ಇಲ್ಲಿ ನೋಡಿದರೆ ಇಲ್ಲಿ ತಮಿಳುನಾಡು, ಕೇರಳ, ಇಲ್ಲಿ ಆಂಧ್ರ ಪ್ರದೇಶ್, ತೆಲಂಗಾಣ, ಛತ್ತೀಸ್ಗಢ. ಈ ರೀತಿಯಾಗಿ ನಾವು ಭಾರತ ಒಂದು ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ, ಆ ರಾಜ್ಯದಲ್ಲಿ ನಾವು ಯಾವ ರಾಜ್ಯದಲ್ಲಿದ್ದೇವೆ ಎಂದು ಗುರುತಿಸಿಕೊಳ್ಳಬೇಕು ಮತ್ತು ಯಾವ ಭಾಗದಲ್ಲಿ ಯಾವ್ಯಾವ ರಾಜ್ಯಗಳಿವೆ ಎಂದು ನಾವು ತಿಳಿದುಕೊಳ್ಬೇಕು. ಇಲ್ಲಿ ನಾರ್ತ್ ಉತ್ತರ, ಇದು ದಕ್ಷಿಣ ಸೌತ್, ಇದು ಪಶ್ಚಿಮ, ಇದು ಈಸ್ಟ್ ಪೂರ್ವ. ಈ ರೀತಿಯಾಗಿ ಈಸ್ಟ್ ಮತ್ತು ಸೌತ್ ಈ ಭಾಗದಲ್ಲಿ ಬರುವಂಥದ್ದು ಇದು ಆಗ್ನೇಯ, ಇಲ್ಲಿ ನೈಋತ್ಯ, ಇಲ್ಲಿ ಮತ್ತು ವಾಯುವ್ಯ ಅಂದರೆ ಉತ್ತರ ಮತ್ತು ಪಶ್ಚಿಮ ಮಧ್ಯದಲ್ಲಿ ಬರುವಂಥದ್ದು ವಾಯುವ್ಯ ಭಾಗ. ಈ ಭಾಗದಲ್ಲಿರುವಂಥ ರಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ್, ಪಂಜಾಬ್, ಹರಿಯಾಣ, ರಾಜಸ್ಥಾನ. ಈ ರೀತಿಯಾಗಿ ನಾವು ಭಾರತದ ನಕಾಶದ ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರುತ್ತವೆ ಎಂದು ತಿಳಿದುಕೊಳ್ಬೇಕು. ನಾವಿರುವಂಥ ರಾಜ್ಯ ಕರ್ನಾಟಕ. ಯಾವುದು? ಕರ್ನಾಟಕ. ನಿಮಗೂ ಕೂಡ ಈ ಭಾರತ ನಕಾಶ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.